ಆತ್ಮೀಯ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 9, 10 ಮತ್ತು 11ನೇ ಕಂತಿನ ಹಣ ಬಾರದವರಿಗೆ ಬಂತು ಸಿಹಿ ಸುದ್ದಿ. 6,000 ಒಂದೇ ದಿನ ಜಮಾ. ಒಂದು ಲೇಟೆಸ್ಟ್ ಅಪ್ಡೇಟ್, ಬಿಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಕುರಿತು. ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದಲ್ಲಿ ಈ ಒಂದು ವಿಡಿಯೋನ ನೀವು ವಾಚ್ ಮಾಡಲೇಬೇಕು. ಸರ್ಕಾರದಿಂದ ಒಂದಿದೆ ಒಂದು ಸಿಹಿ ಸುದ್ದಿ. ಏನಿದೆ ಇನ್ಫಾರ್ಮೇಷನ್ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ. ನೀವು ಕೊಡುವ ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಸಚಿವರಿಂದ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಕರ್ನಾಟಕ ಸರ್ಕಾರವು ಮಹಿಳೆಯರಿಗೋಸ್ಕರ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು 2,000 ರೂಪಾಯಿ ನಗದು ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತಿದ್ದು, ಈ ಸೌಲಭ್ಯದಿಂದ ಮಹಿಳೆಯರು ತಮ್ಮ ಮಕ್ಕಳ ಶಿಕ್ಷಣ, ಆರೋಗ್ಯ, ಕುಟುಂಬ ನಿರ್ವಹಣೆ ಸೇರಿದಂತೆ ವಿವಿಧ ದಿನನಿತ್ಯದ ಖರ್ಚುಗಳು ತಾವೇ ಭರಿಸಿ ಅದರಲ್ಲಿ ಉಳಿತಾಯ ಮಾಡುವ ಒಂದು ದೊಡ್ಡ ಯೋಜನೆಯಾಗಿದೆ. ಇದರಿಂದ ಲಕ್ಷಾಂತರ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಿದೆ. ಇಲ್ಲಿಯ ತನಕ 11 ಕಂತುಗಳು ಜಮಾ ಆಗಿದ್ದು, ಕಳೆದ 3 ದಿನಗಳಿಂದ 9, 10, 11 ಕಂತಿನ ಹಣ ಕೆಲವು ತಾಂತ್ರಿಕ ಕಾರಣದಿಂದ ಜಮೆ ಆಗಿರುವುದಿಲ್ಲ. ನಿಮ್ಮ ಖಾತೆಗೂ ಸಹ ಗೃಹಲಕ್ಷ್ಮಿ ಯೋಜನೆಯ ಹಣ ಬಾರದೇ ಇದ್ದಲ್ಲಿ ಈ ರೀತಿ ಮಾಡುವ ಮೂಲಕ ಬಾಕಿ ಉಳಿದ ಹಣವನ್ನು ಪಡೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ 9 ಮತ್ತು 10 ಕಂತಿನ ಹಣ ಇಲ್ಲಿಯವರೆಗೆ ಜಮಾ ಆಗಿದೆ. 11ನೇ ಕಂತಿನ ಜೂನ್ 10ರ ನಂತರ ನಿಮ್ಮ ಖಾತೆಗಳಿಗೆ ಬರುತ್ತೆ. ಸೊ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಬದುಕಲು ಗೃಹಲಕ್ಷ್ಮಿ ಯೋಜನೆ ಅಡಿ 11ನೇ ಕಂತಿನ ಹಣವನ್ನು ರಾಜ್ಯದ ಎಲ್ಲ ಜಿಲ್ಲೆಯ ಮಹಿಳೆಯರ ಖಾತೆಗೆ 3 ದಿನಗಳಿಂದ ಜಮಾ ಆಗುತ್ತಿದೆ. ಹಾಗೆ ಇದುವರೆಗೂ ಮಹಿಳೆಯರ ಖಾತೆಗೆ ಹಣ ಜಮಾ ಆಗದೇ ಇರುವುದರಿಂದ ಬ್ಯಾಂಕ್ ಖಾತೆ ಮತ್ತೊಮ್ಮೆ ಆಧಾರ್ ಸೀಡಿಂಗ್ ಮಾಡಿಸಿ ನಂತರ 9, 10, 11 ಕಂತು ನೇರವಾಗಿ ಒಂದು ಖಾತೆಗೆ ತಲುಪಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದೇ ದಿನ ನಿಮಗೆ 3 ಕಂತಿನ ಹಣ ಬರುತ್ತೆ ಅನ್ನೋದರ ಬಗ್ಗೆ ಒಂದು ಮಾಹಿತಿ ಇದೆ. ಬಟ್ ಆ್ಯಕ್ಚುಲಿ 11ನೇ ಕಂತಿನ ಹಣ ಜೂನ್ 10ರ ನಂತರ, ಸೊ ಐ ಥಿಂಕ್ ಮೇ ಬಿ ಬಂದರೆ ಜೂನ್ 10ರ ನಂತರ ಈಗ ನಿಮಗೆ 3 ಕಂತಿನ ಹಣ ಬರ್ಬೋದು. 9, 10, 11. ಈಗ ಜೂನ್ 4ಕ್ಕೆ ಎಲೆಕ್ಷನ್ ರಿಸಲ್ಟ್ ಇದೆ. ಸೊ ಹಾಗಾಗಿ ಜೂನ್ 10ರವರೆಗೆ ನಿಮಗೆ 3 ಕಂತಿನ ಹಣ ಖಾತೆಗೆ ಒಂದು ಜಮಾ ಆಗುತ್ತೆ. ಇದೇ ಒಂದು ಲೇಟೆಸ್ಟ್ ಅಪ್ಡೇಟ್. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.